ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ನನ್ನ ಮೊದಲನೇ ಮಿನಿ ಬ್ಲಾಗ್ ಅಂತಲೇ ಹೇಳ್ಬೋದು, ಲಾಂಗ್ ಬ್ಲಾಗ್ ಅಂತಲೇ ಹೇಳ್ಬೋದು. ನಾನು ಫಸ್ಟ್ ವಿಡಿಯೋ ಆ್ಯಂಡ್ ವಾಯ್ಸ್ ಓವರ್ ಕೊಡ್ತಿರೋ ಫಸ್ಟ್ ವಿಡಿಯೋ ಅಂದರೆ ಇದೆ. ದಯವಿಟ್ಟು ಏನಾದರೂ ತಪ್ಪು ಏನಾದರೂ ಆದರೆ ಕ್ಷಮೆ ಇರಲಿ, ಹೊಟ್ಟೆಗೆ ಹಾಕ್ಕೊಂಬಿಡ್ರಿ ಅಂತ ಹೇಳ್ತೀನಿ ಫಸ್ಟ್ ವಿಡಿಯೋದಲ್ಲೇ. ನಾವು 7:30 ಹೊಸಪೇಟೆ ಬಿಟ್ಟಿದ್ದು, ಅಲ್ಲಿಂದ ನಾವು ಬೆಂಗಳೂರು ಹೋಗೋದಕ್ಕೆ 2:40 ಆಗಿತ್ತು ಆಲ್ರೆಡಿ. ಸೊ ಇನ್ನು 2 ಅವರ್ಸ್ ಮುಂಚೆ 4:30 ಇತ್ತು ನಮ್ಮದು ಫ್ಲೈಟು. ಹಾಗಾಗಿ 2 ಅವರ್ಸ್ ಮುಂದೆನೇ ಹೋಗಬೇಕಿತ್ತು. ಬಿಡೋಕ್ಕೆ ಅತ್ತೆ ಮಾವ ಮತ್ತು ಮಮ್ಮಿ ಬಂದಿದ್ದರು. ಇದು ಫುಲ್ ಎಮೋಷ್ನಲ್ ಮೂಮೆಂಟ್ ಅಂತಲೇ ಹೇಳ್ಬೋದು, ದೇಶ ಬಿಟ್ಟು ಹೋಗೋದು. ಇನ್ನು ಬಂದು 15 ದಿನ ಆದರೂ ಕೂಡ ಇನ್ನೂ ಅದು ಫೀಲೇ ಹೋಗ್ತಿಲ್ಲ. ಇನ್ನೂ ಅಲ್ಲೇ ಇದ್ದೀವೇನೋ ಅನ್ನೋ ಥರನೇ ಫೀಲ್ ಇದೆ. ಇನ್ನು ಒಳಗಡೆ ಬಂದಮೇಲೆ ನಮ್ಮ ಏರ್ಪೋರ್ಟ್ ಪ್ರೊಸೀಜರ್ ಎಲ್ಲ ಇರುತ್ತಲ್ಲ, ಬ್ಯಾಗೆಲ್ಲ ಚೆಕ್-ಇನ್ ಮಾಡಿ ಮತ್ತು ಲಗೇಜ್ ಬ್ಯಾಗೆಲ್ಲ, ಹ್ಯಾಂಡ್ ಬ್ಯಾಗು ಎಲ್ಲ ಚೆಕ್-ಇನ್ ಮುಗಿಸ್ಕೊಂಡು, ಸೊ ಸೀಲ್ ಹಾಕ್ಸ್ಕೊಂಡು, ದೇಶ ಬಿಟ್ಟಿದ್ದೀವಿ ಅನ್ನೋದೊಂದು ಸೀಲ್ ಬೇಕಲ್ಲ, ಸೀಲ್ ಹಾಕ್ಸ್ಕೊಂಡು ಒಂದು ಸ್ವಲ್ಪ ಫೋಟೋ ಸೆಕ್ಷನ್ ಕೂಡ ಮುಗಿಸ್ಕೊಂಡು, ಇನ್ನು ಅರ್ಜೆಂಟಲ್ಲಿ ಇನ್ನು ನಡ್ಕೊಂಡು ಹೋಗಬೇಕಲ್ಲ ಅಂತ ಒಂದು ಭಯದಲ್ಲಿ ಹೋಗ್ತಿದ್ರೆ, ಯಾಕೋ ನಮ್ಮ ಅದೊಂದು ಸರ್ವಿಸ್ ಇದೆಯಲ್ಲ, ಎಲೆಕ್ಟ್ರಿಕಲ್ ವೆಹಿಕಲ್ ಇದೆಯಲ್ಲ ಒಂದು ಏರ್ಪೋರ್ಟಲ್ಲಿ, ಸೊ ಅದನ್ನು ಕೂಡ ಯೂಸ್ ಮಾಡ್ಕೊಂಬಿಟ್ವಿ. ಅದರಲ್ಲಿ ಹತ್ಕೊಂಡು ಇನ್ನು ನಮ್ಮದು ಡಿಪಾರ್ಚರ್ ಐ ಥಿಂಕ್ 12 ಏನೋ ಇತ್ತು, D12, ಅಲ್ಲಿಗೆ ನಮ್ಮನ್ನು ಬಿಟ್ಟರು ಅವರು. ಅವರಿಗೊಂದು ಥ್ಯಾಂಕ್ ಯು. ಆಮೇಲೆ ಅಲ್ಲಿಂದ ನಮಗೆ ಇತಿಹಾದ ಫ್ಲೈಟು ನಾವು ಬುಕ್ ಮಾಡ್ಕೊಂಡಿದ್ದು. ಸೊ ಅಲ್ಲಿಂದ ನಾವು ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಇನ್ನು ನಮ್ಮದು ಫ್ಲೈಟು 4:30ಗೆ ಸ್ಟಾರ್ಟ್ ಆಗಿದ್ದು. ಇಲ್ಲಿ ಬಂದು ಅಂದರೆ ಅಬುದಾಬಿ ಬಂದು ಇಳಿಯೋತಟ್ಟಿಗೆ 7:30 ಆಗಿತ್ತು. ಸೊ ಆ ಮಧ್ಯದಲ್ಲಿ ಊಟ ಎಲ್ಲ ಕೊಟ್ಟರು. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ನಾನು ಸ್ಕ್ರೀನ್ ನೋಡ್ಕೊತಾ ಇದ್ದರೆ ನಮ್ಮ ಹೊಸಪೇಟೆ ಬಂತು. ತುಂಬ ಖುಷಿಯಾಗಿ ಹೊಸಪೇಟೆದೊಂದು ಫೋಟೋ ತಕ್ಕೊಂಡೆ. ನಾವು ಹೊಸಪೇಟೆ ಮೇಲೆ ಹೋಗ್ತಿದ್ದೀವಿ ಅಲ್ಲ ಅಂತಂದೇಳಿ ನನ್ನ ಮಗಳದೊಂದು ವೀಡಿಯೋ ಮಾಡಿದೆ. ಆಮೇಲೆ ಇನ್ನು ಏನಿರುತ್ತೆ ಫ್ಲೈಟಲ್ಲಿ ಟೈಮ್ ಪಾಸ್ ಆಗಂಗಿಲ್ಲ. ಇನ್ನು ಮಕ್ಕಳಿಗೆಲ್ಲ ಕಲರ್ ಪೆನ್ಸಿಲ್ಸ್ ಆ್ಯಂಡ್ ಒಂದು ಡ್ರಾಯಿಂಗ್ ಬುಕ್ ಕೊಟ್ಟಿದ್ದರು. ಸೊ ಅವರು ಅದನ್ನು ಮಾಡ್ತಾಯಿದ್ರು. ಇನ್ನು ಮಗ ಅಂತೂ ಹಠ, ಅವ್ನು ಹಿಡಿಯೋಕ್ಕೆ ಆಗ್ತಿಲ್ಲ. ಟಾಯ್ಸ್ ಎಲ್ಲ ತೊಗೊಂಡೋಗಿದೆ, ಬಟ್ ಅದರ ಟಾಯ್ಸ್ ಎಲ್ಲ ಆಡ್ತಾರೆ. ಫ್ಲೈಟಲ್ಲಿ ಕೂತ್ಕೊಂಡು ಆಡೋಕ್ಕೂ ಆಗೋಲ್ಲ. ಇನ್ನು ಮೇಲಿಂದ ಏನಾದರೂ ನೋಡ್ತಾರೆ ಅಂದರೆ ನೋಡೋಕ್ಕೂ ಆಗೋಲ್ಲ. ಇದು ಆ್ಯಕ್ಚುಲಿ ಮತ್ತು ಲ್ಯಾಂಡ್ ಆಗೋ ವಿಡಿಯೋ ಇದು. ಅವನಿಗೆ ಸೀಟ್ ಬೆಲ್ಟ್ ಹಾಕೊಂತ ಅನೌನ್ಸ್ಮೆಂಟ್ ಬಂತು, ಬಟ್ ಅವ್ನು ಸೀಟ್ ಬೆಲ್ಟೇ ಹಾಕ್ಕೊಂತಿರ್ಲಿಲ್ಲ, ಬೇಡ 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 ಅಂತ. ಇನ್ನು ಅವನ ಹಿಡಿಯೋದ್ರಲ್ಲೇ ನನಗೆ ಫುಲ್ಲು ಜರ್ನಿ ಕಳೆದೋಯ್ತು. ಕಷ್ಟ, ಮಕ್ಕಳನ್ನ ಕಟ್ಕೊಂಡು ಇನ್ನು ಫ್ಲೈಟಲ್ಲಿ ಜರ್ನಿ ಮಾಡೋದು ಕಷ್ಟ ಅನ್ನೋದು ಅವತ್ತು ಗೊತ್ತಾಯಿತು. ಸೊ ಇದು ಲ್ಯಾಂಡ್ ಆಗಬೇಕಾದ್ರೆ ನನ್ನ ಮಗ ದುಬೈ ಬಂತು ಅಂತ ಹೇಳ್ತಿದ್ದ. ಆ್ಯಕ್ಚುಲಿ ದುಬೈ ಎಲ್ಲ ಬಂದಿತ್ತು, ಅಬುದಾಬಿ ಅಂತ ಹೇಳ್ತಿದ್ದೆ ನಾನು. ಆಮೇಲೆ ನಾನು ಕೆಳಗೆ ಇಳಿದ್ಮೇಲೆ ನಾನು ಏರ್ಪೋರ್ಟ್ ವೀಡಿಯೋ ಮಾಡೋಣ ಅಂದ್ಕೊಂಡೆ, ಬಟ್ ಆಗಲೇ ಇಲ್ಲ. ಮಕ್ಕಳು ಪ್ಲಸ್ ಲಗೇಜು ಎಲ್ಲ ಜಾಸ್ತಿ ಇರೋದ್ರಿಂದ ಏರ್ಪೋರ್ಟ್ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ನನ್ನ ಕೈಲಿ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮತ್ತೆ ನಾನು ಈ ಇತಿಹಾದ ಏರ್ಲೈನ್ಸಲ್ಲಿ ಟ್ರಾವೆಲ್ ಮಾಡಿದರೆ ಆ ಒಂದು ವಿಡಿಯೋ ಕೂಡ ನಾನು ಮಾಡಿ ಹಾಕ್ತೀನಿ. ಅಬುದಾಬಿ ಏರ್ಪೋರ್ಟು ತುಂಬ ಚೆನ್ನಾಗಿರುತ್ತೆ, ವ್ಯೂ ಅಂತೂ, ಹೊರಗಡೆ ವ್ಯೂ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಟೈಮ್ ಅದು ಮಾಡ್ತೀನಿ. ಇದು ಸಿಟಿ ವ್ಯೂ. ಇದು ಅಬುದಾಬಿ ಏರ್ಪೋರ್ಟಿಂದ ನಮ್ಮ ಮನೆಗೆ ಹೋಗೋದು 40 ಮಿನಿಟ್ಸ್ ಆಗುತ್ತೆ ದಾರಿ, ಏರ್ಪೋರ್ಟಿಂದ ಮನೆಗೆ. ಸೊ ಇದು ನನ್ನ ಫಸ್ಟ್ ಬ್ಲಾಗ್ ಆಗಿರುತ್ತೆ. ಏನಾದರೂ ತಪ್ಪಾಗಿದ್ದರೆ, ಎಲ್ಲಾದರೂ ತಪ್ಪಾಗಿದ್ದರೆ ನೋಡಿ ಹೇಳಿ, ಇದು ಸರಿ ಮಾಡ್ಕೊ ಅಂತ. ಸೊ ಸರಿ ಮಾಡ್ಕೊತೀನಿ. ಇನ್ನು ಏನಾದರೂ ಇಂಪ್ರೂವ್ ಮಾಡ್ಕೊಳ್ಳೋದಿದ್ರು ಹೇಳ್ರಿ, ಇಂಪ್ರೂವ್ ಮಾಡ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಆಲ್.